ಅಪ್ಪ ಈ ಕಿತ್ತೋದವಳ ಹತ್ರ ದುಡ್ಡು ಇಸ್ಕೋಕೆ ಇವಳಿಗೆ 2-3 ಸಾವಿರ ಖರ್ಚು ಮಾಡಿ ನನ್ನ ಮನೇಲಿ ಅಡುಗೆ ಮಾಡಬೇಕು. ಹೆಂಗಿದೆ ನೋಡಿ ನನ್ನ ಹಣೆ ಬರ. ಏನು ಮಾಡೋದು? 5% 10% ಬಡ್ಡಿ ಕೊಡ್ತೀನಿ ಅಂದ್ರೂ ₹1 ದುಡ್ಡು ಹುಡ್ತಾ ಇಲ್ವಲ್ಲ. ಇರು, ಈ ಕಿತ್ತೋದೊಳಗೆ ಒಂಚೂರು ಫೋನ್ ಮಾಡೋಣ. ಹಲೋ, ಏನಮ್ಮ ಮಾಡ್ತಿದ್ಯಾ? ಅಯ್ಯೋ, ನನಗಂತೂ ನಿಂದೇ ಅರ್ಧ ಕನಸು ರಾತ್ರಿ ಎಲ್ಲ. ಏನಿಲ್ಲ, ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಏನೋ ರುಚಿಯಾಗಿ ಅಡುಗೆ ಮಾಡಿಬಿಟ್ಟಿದ್ರು, ನೆನಪಾಯ್ತು, ಅದಕ್ಕೆ ಫೋನ್ ಮಾಡಿದೆ ಕಣೆ. ನಿನಗೆ ಅಂತ ಏನೋ ಸ್ಪೆಷಲ್ ಮಾಡಿದ್ದು ಬಾರೆ. ನೀನೇನು ಆಮೇಲೆ ನೋಡು, ಮರ್ತೇ ಬಿಟ್ಟೆ ಕಣಮ್ಮ, ನನಗೆ ಅರ್ಜೆಂಟು 1-2 ಲಕ್ಷ ಬೇಕು. ಈಗ ನಿನ್ನ ಹತ್ರ ದುಡ್ಡಿಲ್ಲ ಅಂದಲ್ಲ, ನೀನು ಹಾಕತ್ತಿಯಲ್ಲ 2-3 ನಕ್ಲೆಸ್ಗಳು, ಅವು ತಗೊಬಂದ್ಬಿಡು. ಇಲ್ಲೇ ನಮ್ಮ ಸೇಟತ್ತವು ಅಡ ಇಟ್ಬಿಟ್ಟು ಬೇಕಾದ್ರೆ ಈಗ ಅದು ಯಾವುದೋ ಒಂಚೂರು ದುಡ್ಡು ಆಯ್ತದೆ ಈಗ ನಂದು. ನಾವು ಒಂದು ಸೈಟ್ ಮಾರಕ್ಕೆ ಇಕ್ಕಿದ್ದೀವಿ. ಆ ಸೈಟ್ ಮಾರ್ಬಿಟ್ರೆ ಒಂದಷ್ಟು ದುಡ್ಡು ಬರ್ತದೆ. ಬೇಕಾದ್ರೆ ನಾನು ಅದಕ್ಕೆ ನಿನಗೆ 2 ಲಕ್ಷ ಸೇರಿಸೇ ಕೊಟ್ಬಿಡ್ತೀನಿ. ಸರಿ ಸರಿ, ಬಂದೀಯ ಹಂಗಾರೆ? ಕಾಯ್ತಾ ಇರ್ತೀನಿ, ಬಾ. ಅಯ್ಯೋ ದೇವ್ರೆ, ಈ ಆಳಾದ ಸಾಲದಿಂದ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಈ ಸಾಲ ಇಲ್ಲ ಅಂದಿದ್ರೆ 1-2 ರೇಷ್ಮೆ ಸೀರೆ ಉಟ್ಕೊಂಡು ಚೆನ್ನಾಗಿ ಒಂಚೂರು ಮೇಕಪ್ ಮಾಡ್ಕೊಂಡು ಲಿಪ್ಟಿಕ್ ಹಾಕೊಂಡು 1-2 ರೀಲ್ಸ್ ಮಾಡ್ಬೋದಾಗಿತ್ತು. ಈಗ ಸಾಲದಿಂದ ರೀಲ್ಸ್ ಮಾಡೋಕ್ಕೂ ಬೇಜಾರು, ಈ ಕಡೆ ಮನೆ ಕಸ ಗುಡ್ಸೋಕ್ಕೂ ಬೇಜಾರು. ಇವಳೇನು ಇಷ್ಟೊತ್ತಾದ್ರೂ ಬರಲಿಲ್ಲ? ಆದ್ರೂ ಬಂದಿಲ್ವಲ್ಲೇ ತಾಯಿ? ಸೇಟು ಬಾಗ್ಲಾಕ್ಬಿಡ್ತಾನೆ, ಬಾ. ಸೌಮ್ಯ ಒಡವೆ ತರ್ತಿಲ್ಲ ಕಣೆ, ನಮ್ಮಮ್ಮ ಕೊಡ್ಲಿಲ್ಲ, ಹಂಗಾಗಿ ನಾನು ಒಬ್ಳೆ ಬರ್ತಾ ಇದ್ದೀನಿ. ನಕ್ಲೆಸ್ ತತ್ತಾ ಇಲ್ವಾ? ಯಾಕೆ ನಿಮ್ಮಮ್ಮ ಬಿಟ್ಟಿಲ್ವಾ? ಏನೋ ಸುಳ್ಳು ಹೇಳ್ಬಿಟ್ಟು ತರ್ಬೇಕು ತಾನೇ. ಫಂಕ್ಷನ್ಗೆ ಹೋಯ್ತೀನಿ, ಅಕ್ಕ ಕೇಳವಳೆ ಅಂದ್ಬಿಟ್ಟು ತರ್ಬೇಕು ತಾನೇ ನೀನು. ಅತ್ತೆ ಅಡುಗೆನಾ? ಮಾಡಿದ್ದೀನಿ, ಬಿಸಿದೆಲ್ಲ ರೆಡಿಯಾಗಿದೆ, ಬಾ. ತಿನ್ನಕ್ಕೆ ಬರ್ತವೆ, ಕಷ್ಟ ಅಂದರೆ ₹1 ಕೊಡೋ ಯೋಗ್ಯತೆ ಇಲ್ಲ ಅವಳಿಗೆ. ಇವಳಿಗೆ ಯಾಕೆ ನಾನು ಊಟ ಹಾಕ್ಬೇಕು? ಹಲೋ, ಈಗ ಅರ್ಜೆಂಟು ಫೋನ್ ಬಂದ್ಬಿಡ್ತು ಕಣೆ. ಈಗ ಅರ್ಜೆಂಟ್ ಒಂಚೂರು ಕೆಲಸ ಅದೇ, ಹಂಗಾಗಿ ನೀನು ಸಂಜೆ ಮೇಲೆ ಬರುವಂತೆ. ಈಗ ವಾಪಸ್ ಮನೆಗೆ ಹೋಗ್ಬಿಡು.